ನೋಡಿ, ನಾನು ಬಿಳುಗುಳ ಶಾಲೆ ಸರ್ಕಾರಿ ಶಾಲೆ STMC ಅಧ್ಯಕ್ಷ. ಕಳೆದ 4 ವರ್ಷದಿಂದ ಶಾಲೆಯಲ್ಲಿ ನಾನು STMC ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ. ನಮಗೆ ಕಳೆದ 2024-25ನೇ ಸಾಲಿನಲ್ಲಿ ಚೂಡಮಣಿ ಅಂತಕ್ಕಂಥ HM ಅವರು ಸರ್ಕಾರಿ ಮಾನದಂಡನ ಅಳವಡಿಸ್ಕೊಂಡು ಕೌನ್ಸಿಲಿಂಗಲ್ಲಿ ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬರ್ತಾರೆ. ಬಂದಾದ ನಂತರ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ STMC ಇರ್ಬೋದು ಅಥವಾ ಸಹ ಶಿಕ್ಷಕರು ಇರ್ಬೋದು, ಇವರಿಗೆ ಯಾವುದೇ ರೀತಿ ಸಹಕಾರವನ್ನು ಮಾಡ್ದಲೆ ಏಕಪಕ್ಷೀಯ ನಿರ್ಧಾರವನ್ನು ಮಾಡತಕ್ಕಂಥದ್ದು, ಜೊತೆಗೆ ಶಾಲೆಗೆ ಬಂದಂಥ ಶಾಲಾನುದಾನ ದುಡ್ಡನ್ನು ಮಿಸ್ಯೂಸ್ ಮಾಡ್ಕೊಂಡು ಇವರು ಬಳಸ್ಕೊಳತಕ್ಕಂಥದ್ದು, ಜೊತೆಗೆ ಅಲ್ಲಿ ಯಾರು ಕೆಲಸ ಮಾಡಕ್ಕೆ ಬಂದಿರ್ತಾರೆ ಗುತ್ತಿಗೆದಾರರು, ಅವರಿಗೆ 8,000 ರೂಪಾಯಿ ಚೆಕ್ ಕೊಟ್ಟು 3,000 ನನಗೆ ತಂದು ಕೊಡಬೇಕು ಅಂತೇಳಿ ಹೇಳಿ ಅವರಿಂದ ಲಂಚ ಪಡಿತಕ್ಕಂಥದ್ದು, ಜೊತೆಗೆ ಗಣಿತ ಕಲಿಕಾ ಹಬ್ಬದಲ್ಲಿ ಮಕ್ಕಳಿಗೆ ಬಂದಂಥ 3,000 ಬಹುಮಾನದ ಹಣವನ್ನು ಕೊಡದಲ್ಲೇ 6 ತಿಂಗಳು ಇಟ್ಕೊಂಡಿರ್ತಾರೆ. ಲಾಸ್ಟಿಗೆ BO ಮೇಡಮು STMC ಅವರೆಲ್ಲ ಸೇರಿ ಗಮನಕ್ಕೆ ತಂದು ಮಾಡಿದಾಗಿಲ್ಲ, ನಾನು ಕೊಡಬೇಕು ಅಂತೇಳಿ ಇಟ್ಟಿದ್ದಂಥ 6 ತಿಂಗಳ ಮೇಲೆ ಪ್ರಶ್ನೆ ಮಾಡಿದ ಮೇಲೆ ಆ ದುಡ್ಡನ್ನು ಮಕ್ಕಳಿಗೆ ಕೊಡ್ತಾರೆ. 6ನೇ ಕ್ಲಾಸ್ ಒಂದು ಮಗುಗೆ, 7ನೇ ಕ್ಲಾಸ್ ಒಂದು ಮಗುಗೆ. ಈ ರೀತಿ ಹಲವಾರು ಅಕ್ರಮ ನಮ್ಮ ಬಿಳುಗುಳ ಶಾಲೆ ಮುಖ್ಯ ಶಿಕ್ಷಕರು ಚೂಡಾಮಣಿ ಮಾಡಿದ್ದಾರೆ. ಇದಕ್ಕೆ ತಕ್ಕಂಗೆ ನಾವು BO ಮೇಡಮ್ ಅವರಿಗೆ ಸಮೇತ ನಾವು 5ರಿಂದ 6 ಸತಿ ದೂರು ಕೊಟ್ಟಿದ್ದೀವಿ. STMCಯಿಂದ ದೂರು ಕೊಟ್ಟಿದ್ದೀವಿ, ಜೊತೆಗೆ ಶಿಕ್ಷಕರು ದೂರು ಕೊಟ್ಟಿದ್ದಾರೆ, ಹಳೆ ವಿದ್ಯಾರ್ಥಿ ಸಂಘದವ್ರು ದೂರು ಕೊಟ್ಟಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಗಮನಕ್ಕೆ ತಂದಿದ್ದಾರೆ. 1.5 ವರ್ಷದಿಂದ ಅಕ್ರಮ ನಡೀತಿದ್ರು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೀನಾಕ್ಷಿ ಮೇಡಮ್ ಅವರು ಇದನ್ನು ಯಾವುದನ್ನು ಪರಿಗಣಿಸ್ತಲೇ ಅಕ್ರಮಕ್ಕೆ ಸಹಕಾರವನ್ನು ನಾವು ಮಾಡ್ತಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕುಂಠಿತ ಆಗಕ್ಕೆ BO ಅವರು ಸಮೇತ ಕಾರಣ ಇರಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾನು ಇಷ್ಟೆಲ್ಲ ಪ್ರಶ್ನೆ ಮಾಡಿದೆ ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಇಲಾಖೆಯಿಂದ ಅನುಮತಿಯನ್ನು ಪಡೆದಲೆ KCSR ನಿಯಮದ ಪ್ರಕಾರ ಒಬ್ಬರು ಇಲಾಖಾಧಿಕಾರಿಗಳು ದೂರು ಕೊಡತಿಗೆ KCSR ನಿಯಮದ ಪ್ರಕಾರ ತನ್ನ ಮೇಲಧಿಕಾರಿಯಿಂದ ಅನುಮತಿಯನ್ನು ಪಡೆದು ದೂರು ಕೊಡ್ತಕ್ಕಂಥದ್ದು. ಇವರು ಯಾವುದೋ ಅನುಮತಿಯನ್ನು ಪಡೆದಲೆ ನೇರವಾಗಿ ಮಹಿಳಾ ಆಯೋಗಕ್ಕೆ ನನ್ನ ಮೇಲೆ ಮಹಿಳಾ ದೌರ್ಜನ್ಯ ಅಂತೇಳಿ ದೂರನ್ನು ದಾಖಲು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ನನಗೆ ನಿನ್ನೆ ಇಲಾಖೆಯಿಂದ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಮಹಿಳಾ ದೌರ್ಜನ್ಯ ಅನ್ನೋ ಪದದ ಅರ್ಥವನ್ನ ಸಾರ್ವಜನಿಕರು ತಿಳಿಸ್ಬೇಕು. ಆ ರೀತಿ ಏನು ದೌರ್ಜನ್ಯ ಆಗಿದೆ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ಈ ರೀತಿ ನಾವು ಅಕ್ರಮವನ್ನು ಪ್ರಶ್ನೆ ಮಾಡಿದಕ್ಕೋಸ್ಕರ ಈ ರೀತಿ ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ಕೊಂಡು STMC ಅಧ್ಯಕ್ಷಗಳ ಮೇಲೆ ಇವರು ದೂರು ಬರೆಯೋದಾದ್ರೆ STMC ಕಾರ್ಯನಿರ್ವಹಿಸಲು ಸಾಧ್ಯ ಇದೆಯಾ? ಇದನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು DDP ಬರೋ ತನಕ ಈ ಜಾಗನ ಬಿಟ್ಟು ನಾನು ಕದಲಲ್ಲ. ಇದಕ್ಕೆ BO ಮೇಡಮ್ ಅವರನ್ನು ಹೊಣೆಗಾರಿಕೆ ಇದ್ದಾರೆ ಈ ತಪ್ಪಿಗೆಲ್ಲ. ಇವರಿಬ್ಬರ ಮೇಲೂ ಕ್ರಮ ಆಗ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ನಾನು ಏಕಾಂಗಿಯಾಗಿ ನಾನು ಧರಣಿಯನ್ನು ಕೂತಿದ್ದೀನಿ. ಇವತ್ತು ಈ ವಿಚಾರವಾಗಿ DDP ಅವರನ್ನು ಸಂಪರ್ಕ ಮಾಡಲಿಲ್ಲ? ಹಳೆ ಪುಟ್ಟರಾಜ್ ಇದ್ದವರು DDP ಅವರನ್ನು ಸಂಪರ್ಕ ಮಾಡಿದ್ದು, ಅವ್ರ ಇಲಾಖೆಯವ್ರನ್ನ ಕೇಸ್ ವರ್ಕರ್ನೆಲ್ಲ ಸಂಪರ್ಕ ಮಾಡಿದ್ದು. ಆಯ್ತು, ನಾವು ಕ್ರಮ ಜರುಗಿಸ್ತೀವಿ, ನಮಗೆ ಮಾಹಿತಿ ಬಂದಿದೆ ಅಂತೇಳಿ ಹೇಳಿದ್ರು. ಅಷ್ಟೊತ್ತಿಗೆ ಅವರು ಯಾವುದೋ ಕಾರಣಾಂತರದಿಂದ ಅವರು ಸಸ್ಪೆಂಡ್ ಆದರು. ಅದಾದ ನಂತರ ಹೊಸ DDP ಬಂದರು. ಅವ್ರಿಗೆ ಇವರು ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಅದು ನಮ್ಮ ಕೆಲಸ ಅಲ್ಲ ಸರ್. ಇವ್ರಿಗೆ ನಾವೆಲ್ಲ ದಾಖಲೆ ಸಮೇತ ನಾವು ಆಧಾರವನ್ನು ಕೊಟ್ಟಿದ್ದೀವಿ BO ಅವರಿಗೆ. ಇವರೇ ಅವ್ರನ್ನ ಉಳಿಸಂತ ಸಲುವಲ್ಲಿ ಇವರೇ ಏನೂ ಕ್ರಮ ಜರುಗಿಸ್ತಾ ಇಲ್ಲ. ಈಗ ಈ ವಿಚಾರವಾಗಿ ನೀವು MLA ಅವ್ರ ಗಮನಕ್ಕೆ ಏನು ತಂದಿದ್ದೀರಾ? ಇಲ್ಲ ಸರ್, ಕ್ಷೇತ್ರ ಶಾಸಕರ ಗಮನಕ್ಕೆ ತಂದಿಲ್ಲ. ಯಾಕಂದ್ರೆ ಅವ್ರಿಗೆ ಸುಮಾರು ತಲೆನೋವುಗಳಿರುತ್ತೆ. ಕ್ಷೇತ್ರ ದೊಡ್ಡದು, ಅಧಿಕಾರಿಗಳಿದಾರಲ್ಲ, ಅಧಿಕಾರಿಗಳು ಕೆಲಸ ಮಾಡ್ಬೇಕಲ್ಲ. MLA ಅವ್ರ ಕೆಲಸ ಅಲ್ಲಲ್ಲ ಅದು. ಆದ್ರೂ ಅಧಿಕಾರಿ ಮಟ್ಟದಲ್ಲಿ ಆಗದೆ ಇದ್ದಾಗ MLA ತಿಳಿಸೋ ತಪ್ಪೇನಲ್ಲ? ಅಲ್ಲ, ತಪ್ಪಿಲ್ಲ. ಅದಕ್ಕೋಸ್ಕರ ಇವತ್ತು ಕೂತಿದ್ದೀವಿ. ಈ ಹಂತದಲ್ಲಿ ಏನಾದ್ರು ಅಧಿಕಾರಿಗಳು ಬಗೆಹರಿಸ್ತಲೇ ಇದ್ರೆ ಇನ್ನು ಶಾಸಕರ ಗಮನಕ್ಕೆ ಇರ್ಬೋದು ಅಥವಾ ಉಪಸಭಾಪತಿಗಳ ಗಮನಕ್ಕೆ ಇರ್ಬೋದು, ನಾವು ತರ್ತೀವಿ. MLC ಅವ್ರ ಗಮನಕ್ಕೆ ತಂದು ಇದನ್ನು ಖಂಡಿತವಾಗ್ಲೂ ಇದನ್ನೇನು ಅಷ್ಟು ಸುಲಭಕ್ಕೇನು ಬಿಡಲ್ಲ. ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಅಳಿವಿನ ನಂಚಿಲ್ಲಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಈ ತರ ಭ್ರಷ್ಟಾಧಿಕಾರಿಗಳು ಬಂದು ಕೂತ್ಕೊಬಿಟ್ರೆ ಸರ್ಕಾರಿ ಶಾಲೆಗಳು ಉನ್ನತಿ ಮಟ್ಟಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಮುಂದಿನ ದಿನದಲ್ಲಿ ಮತ್ತೊಂದು ದೊಡ್ಡ ಹೋರಾಟ ಮಾಡೋದು ಉಂಟು ಸರ್. ಅಲ್ಲ, ಈ ಕೇಸು ಮಹಿಳಾ ದೌರ್ಜನ್ಯ ಅನ್ನೋದು 2023 ಈಗ ಅದನ್ನ ರಿಓಪನ್ ಮಾಡಿದ್ದಾರೆ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹೆಡ್ ಮಾಸ್ಟರ್ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮ ಸ್ಕೂಲಿಗೆ? ಸರ್, 24-25 ಕೊನೆ ಹಂತದಲ್ಲಿ ಬಂದಿರೋದು. 2 ವರ್ಷ ಆಯ್ತು. ಅವರು 2023ರಲ್ಲಿ ಇವರು ಚೂಡಾಮಣಿ ಅವರು ಇರಲೇ ಇಲ್ಲ. BO ಮೇಡಮ್ ಅವರು ಅವ್ರನ್ನ ಉಳಿಸೋ ಸಲುವಾಗಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಈ ವಿಚಾರವಾಗಿ ನಿಮ್ಮ STMC ಎಲ್ಲ ಸದಸ್ಯರಿಗೂ ಗೊತ್ತಾ ವಿಚಾರ? ಅಲ್ಲ, ನನಗೆ ನೆನ್ನೆ ಇದನ್ನ ನೋಟಿಸ್ ಕೊಡೋತ್ತಿಗೆ 4 ಗಂಟೆ ಆಗಿತ್ತು. ನಾನು ತಗೊಂಡಿದ್ದೀನಿ. ನನ್ನ ಮೇಲೆ ದೂರು ಬಂದಿರೋದ್ರಿಂದ ಇದನ್ನ ನಾನೇ ಪ್ರಶ್ನೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಏಕಾಂಗಿಯಾಗಿ ಧರಣಿ ಕೂತಿದ್ದೀನಿ. ನಾನು ದಿಢೀರಂತಲ್ಲಿ ಕೂತಿರೋದು ನಾನು ಯಾರು ಗಮನಕ್ಕೂ ತಂದಿಲ್ಲ. ಗೊತ್ತಾದಂಥವ್ರು, ತಿಳಿದು ಪಟ್ಟಂಥವ್ರು ಇವತ್ತಿಲ್ಲಿ ನನ್ನ ಸಹಕಾರಕ್ಕೋಸ್ಕರ ಬಂದು ನಿಂತಿದ್ದಾರೆ ಸರ್. ಖಂಡಿತವಾಗ್ಲೂ ಹೌದು, ಹೆಸರು ಚುಚ್ಚಿತರ ಅಂತ ಕೆಲಸಗಳೇ ಆಗ್ತಾರೆ. ಅದು ಅಕ್ರಮವನ್ನು ಪ್ರಶ್ನೆ ಮಾಡೋದು ಅಂದಿದ್ ಕೂಡಲೇ ಆ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಸುಳ್ಳು ದೂರುಗಳನ್ನ, ಸತ್ಯಕ್ಕೆ ದೂರವಾದ ದೂರುಗಳನ್ನ ಬರೆದು ಇದು ಯಾರು ಪ್ರಶ್ನೆ ಮಾಡಬಾರ್ದು ಅಂತೇಳಿ ಈ ತೊಗ್ಲಕ್ ನೀತಿ ಅಂತಾರಲ್ಲ, ಆ ನೀತಿನ ಅನುಸರಿಸ್ತಾ ಇದ್ದಾರೆ ಅಧಿಕಾರಿಗಳು.
ನಮ್ಮ SDMC ಅಧ್ಯಕ್ಷರ ಬಗ್ಗೆ ಬಂದಿರೋ ದೂರು ಸುಳ್ಳು. ಅದು ಏನು ಅವರು ಮಹಿಳಾ ದೌರ್ಜನ್ಯ ಅಂತ ಹೇಳಿದಾರಲ್ಲ, ಅದು ಯಾವ ರೀತಿ ಮಹಿಳಾ ದೌರ್ಜನ್ಯ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ ಹೇಳಿ ನಾವೀಗ ಬಂದಿದ್ದೀವಿ. ಅದು ಏನು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೇಕು. ಅವ್ರ ಮೇಲೆ ಒಂದು ಮಹಿಳಾ ದೌರ್ಜನ್ಯ ಅನ್ನೋದು ಒಂದು ಇಟ್ಕೊಟ್ಟಿದ್ದಾರೆ, ತನಿಖೆಗೆ ಮಾಡಿದ್ದಾರೆ, ಆದೇಶ ಬರಕ್ಕೆ ಕಾರಣ ಆಗಿದ್ದಾರೆ. ಅದೆಲ್ಲ ಅವರು ಯಾವುದೇ ತರದ್ದು ಆ ತರ ಮಾನಹಾನಿ ಆಗ್ಲಿ, ಮಹಿಳೆಯರ ಬಗ್ಗೆ ಅಪಾರ ಗೌರವ ಇದೆ. ಇವತ್ತು ಆ ಕಳೆದು ಹೋಗ್ತಿರೋ ಕನ್ನಡ ಶಾಲೆನ ಉಳಿಸಕ್ಕೆ ಇವತ್ತು ಅಧ್ಯಕ್ಷರಾಗಿ ತುಂಬಾ ಒಳ್ಳೆ ಮಟ್ಟದಲ್ಲಿ ಸ್ಕೂಲಿಗೆ ಒಳ್ಳೆ ಕೆಲಸ ಕಾರ್ಯ ಎಲ್ಲ ಮಾಡಿ ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಕೆಲಸ ಮಾಡಿಸಿದ್ದಾರೆ. ಅಂಥವ್ರಿಗೆ ಮರ್ಯಾದೆ ತೆಗೆಯೋ ಕೆಲಸನ ಇವರು ಮೇಡಮ್ ಮಾಡ್ತಿದ್ದಾರೆ ಅಂತ ನಾನು ಅಧ್ಯಕ್ಷನಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ನೇರವಾಗಿ ನಿನ್ನೆ ಇದನ್ನ ಕೊಟ್ಟಿದ್ದೀರಿ ಮೇಡಮ್. ಈಗ 1.5 ವರ್ಷದ ಮುಂಚೆ ಬರ್ದಿರೋ ಅರ್ಜಿ ಅಂತ ನಿಮ್ಗೆ ಗೊತ್ತಿದೆ. ನೀವು ಇವ್ರು ಕೈ ಕೊಟ್ಟರು ಮೊನ್ನೆ. ಇವ್ರು ಹಾಜರಾಗಕ್ಕೆ ಎಷ್ಟು ದಿನ ಟೈಮ್ ಕೊಟ್ಟಿದ್ದೀರಿ? ಇವತ್ತು ನಿಮ್ಮ HM ಡ್ಯೂಟಿ ಇದ್ದಾರಾ? ತಿಳ್ಕೊಂಡಿದ್ದೀರಾ? ಇವತ್ತು ಡ್ಯೂಟಿ ರಜಾ ಮಾಡಿಸಿ ನಿಮಗೆ ಅವ್ರು CL ಹಾಕಿರೋದು ನಿಮ್ಮ ಗಮನಕ್ಕಿಲ್ವಾ? ಅವ್ರ ಮೇಲೆ ಅಪರಾಧ ಹೌದು ಮೇಡಮ್. ಶನಿವಾರ ಇವ್ರು ಕೈ ಕೊಟ್ಟು ಸೋಮವಾರ ಹಾಜರಿ ಆಗ್ಬೇಕು, ನಿಮ್ಮ ಸ್ಟೇಟ್ಮೆಂಟ್ ಬೇಕು. ಆದ್ರೆ 10 ಅರ್ಜಿಗಳು ಕೊಟ್ಟು ಗ್ರಾಮಸ್ಥರು ಕೂಡ ಅವ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಿಬ್ಬಂದಿಗಳು ಕೂಡ ಹೇಳಿದ್ರು ನೀವು ಅವರನ್ನ ಒಂದೇ ಒಂದು ಲಿಖಿತ ರೂಪದಲ್ಲಿ ಅವ್ರದ್ದು ಹೇಳಿಕೆ ಇಲ್ಲಿ ತನಕ ತಗೊಂಡಿದ್ದೆ ನೀವು ಹೇಳ್ತಿಲ್ಲ. ಎಲ್ಲಿ ತಗೊಂಡಿದ್ದೀರಿ? ಬಾಯಿ ಮಾತಲ್ಲೇ ನನಗೆ ಕೊಡಬೇಡಿ. ನೋಟಿಸ್ ಕೊಡೋದು ಇದು ಒಂದು ಪರ್ಸನಲ್ ಮ್ಯಾಟರ್ ಆಗಿರುತ್ತೆ. ಹಾಗಾಗಿ ನಾವು ಪಬ್ಲಿಕ್ಸ್ ಮುಂದೆ ಅದನ್ನ ಸರಿ, ಒಂದ್ ಕೆಲಸ ಆಯ್ತು, ಒಂದ್ ಕೆಲಸ ಮಾಡಿ. ಆಯ್ತು, 1 ನಿಮಿಷ ರೀ. ನೀವು ಮಾಧ್ಯಮದವರೆಗೂ ಕೊಡೋದ್ ಬೇಡ, ಯಾರು ಕೊಡೋದ್ ಬೇಡ. ನೀವು ಇವ್ರಿಗೆ ಕೊಟ್ಟಂಗೆ ದೂರದಾರರಿಗೆ ಒಂದ್ ಪ್ರತಿ ನೀವೇನ್ ಮಾಡಿದ ಕೊಡ್ಬೇಕಲ್ಲ, ನನಗೆ ಕೊಡಿ ಅದನ್ನ. ಅವರಿಗೆ ನೋಟಿಸ್